ಎಲ್ರಿಗೂ ನಮಸ್ತೆ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳಿಸ್ಕೊಡ್ತಾ ಇದೀವಿ ಅಂತಂದ್ರೆ, ಸೊ ಪೆಪ್ಪರ್ ಮೆಣಸಿನ ಬಳ್ಳಿಗೆ ಏನು ಸ್ಪ್ರೇಗಳನ್ನ ತಗೊಳ್ತೀವಿ ಮಾನ್ಸೂನ್ ಮುಂಚೆ ಶುರು ಆಗೋ ಟೈಮಲ್ಲಿ. ಯಾವ ರೀತಿ ಸ್ಪ್ರೇಗಳು ತಗೋತೀವಿ, ಜೊತೆಗೆ ಮೆಣಸಿನ ಬಳ್ಳಿನ ಫಸಲುಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದೀನಿ. ಜೊತೆಗೆ ಏನೇನು ಹಾಕೊಳ್ತೀವಿ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವತ್ತು ವಿಡಿಯೋ ಶುರು ಮಾಡೋಣ. ಬನ್ನಿ. ಮೊದಲನೇದಾಗಿ ನಾವು ಏನು ಹಾಕೊಳ್ತಾ ಇದೀವಿ ಅಂದ್ರೆ ಕಾನ್ಫಿಡರ್ ಹಾಕೊಳ್ತಿದ್ವಿ. ಕಾನ್ಫಿಡರ್ ಬಂದು ನಿಮ್ಗೆ ಹೇನ್ ಕರೆಗೆ ಹಾಕೊಳ್ತಾ ಇದೀವಿ. ಅದನ್ನ ತೋರಿಸ್ತೀನಿ ಯಾವ ತರ ಅಂತ. ನೆಕ್ಸ್ಟ್ ಬಂದು ನಾನು ಹಾಕೊಳ್ತಾ ಇರೋದು ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಗ್ರೂನಿಂದು. ಮೈಕ್ರೋ ಅದೇ ಅಲ್ಲ, ಬೇರೆ ಯಾವ್ದೋ ಮೈಕ್ರೋನ್ಯೂಟ್ರಿಯೆಂಟ್ ಸೂಪರ್ ಮ್ಯಾಜಿಕ್ ಆಗ್ಲಿ ನ್ಯೂ ಆಗ್ಲಿ ಯಾವ್ದು ಸುಮಾರು ಬರುತ್ತೆ. ಅದು ರೆಕಮೆಂಡೇಶನ್ ಪ್ರಕಾರ ನೀವು ಹಾಕೋಬಹುದು. ಕಾನ್ಫಿಡರ್ ಬಂದು ಒಂದು ಡ್ರಮ್ಗೆ 100 ml ಹಾಕೋತಿದೀವಿ. ಜೊತೆಗೆ ಒಂದು 1261 ಏನಕ್ಕೆ ಅಂದ್ರೆ ಮೆಣಸಿನ ಬೀಳ್ದು ಕ್ಯಾಟ್ಕಿನ್ಸ್ ಗ್ರೋಗೆ ಮತ್ತೆ ಮೊಗ್ಗು ಫಾರ್ವರ್ಡ್ ಆಗೋದಕ್ಕೆ 1261. ಜೊತೆಗೆ ಒಂದು ಗಮ್ಮು ಸ್ಪ್ರೆಡರ್ ಹಾಕೊಳ್ತೀವಿ. ಸ್ಪ್ರೆಡರ್ ಏನಕ್ಕೆ ಅಂದ್ರೆ ಒಂದ್ ಕಡೆ ಬಿದ್ದಿದ್ದು ಎಲ್ಲಾ ಕಡೆ ಎಲ್ಲಿಗೂ ಸ್ಪ್ರೆಡ್ ಆಗ್ಲಿ ಅಂತ ಒಂದು ಕಾರಣಕ್ಕೋಸ್ಕರ ಆಗ್ತಾ ಇದೀನಿ. ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ. ಯಾವ್ದಾದನ್ನ ಯಾವ ಕಾರಣಕ್ಕೋಸ್ಕರ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅಂತ. ಬನ್ನಿ ನಾನು ಕಾನ್ಫಿಡರ್ ಏನಕ್ಕೆ ಬಳಸ್ತೀವಿ ಅಂತ ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಏನ್ ಕರೆ ನೋಡಿ ಕಾಣ್ತಾ ಇದೆ ನೋಡಿ, ಈ ಕಪ್ಪಿಗೆ ಒಂದು ಬ್ಲಾಕ್ ಡಾಟ್ ನೋಡಿ, ಹುಳುದ್ ತರ ಇದೆ. ಹುಳ ಅಲ್ಲ, ಆದ್ರೆ ಆಕ್ಚುಲಿ ಫಂಗಸ್ ತರ ನೋಡಿ ಇಲ್ಲಿ ಕಾಣ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಹೇನ್ ಕರೆಗೆ ಹೇನ್ ಕರೆ ಅಂತ ಕರಿತೀವಿ. ಬೇರೆ ಬೇರೆ ಕಡೆ ಬೇರೆ ತರ ಕರೀತಾರೆ. ಇದಕ್ಕೆ ಕಾನ್ಫಿಡರ್ ಬಳಸ್ತೀವಿ. ಒಂದ್ ಬ್ಯಾರಲ್ಗೆ 100 ml ನೋಡ್ಬೋದು ನೀವು ಇಲ್ಲಿ. ಈ ಹೇನ್ ಕರೆ ಬಂದ್ರೆ ನೋಡಿ, ಇಷ್ಟು ಪಾರ್ಟ್ ನಿಮ್ಗೆ ಫಸ್ಲೇ ಬಂದಿಲ್ಲ ನೋಡಿ, ಆದ್ರೆ ಈ ಪಕ್ಕದ ಪಾರ್ಟ್ ಅಲ್ಲಿ ನೋಡಿ ಫಸ್ಲು ಬಂದಿದೆ. ಇದು ಫುಲ್ ಬೀಳಿಗೆ ಏನಾದ್ರು ಹೋಗ್ತದೆ ಅಂದ್ರೆ ಫುಲ್ ಬೀಳಿ ಈ ತರ ಒಣಗಿ ಬರೀ ಬೇರ್ ಮಾತ್ರ ಹಸಿ ಇರುತ್ತೆ. ಬೇರ್ಗೆ ಏನು ಆಗಲ್ಲ ನಿಮ್ಗೆ, ಬಳ್ಳಿಗೆ ಎಫೆಕ್ಟ್ ಆಗುತ್ತೆ. ಬಳ್ಳಿ ಎಲೆಗಳೆಲ್ಲ ಉದ್ರಿ ಜೊತೆ ಕ್ಯಾಟ್ಕಿನ್ಸ್ ಗಳು ಕೂಡ ಅದಕ್ಕೂ ಕೂಡ ನಿಮ್ಗೆ ಆ ಹೇನ್ ಕರೆ ಹತ್ತುತ್ತೆ ಡೆವಲಪ್ ಆಗ್ತಾ ಹೋದಂಗೆ. ಆ ಒಂದು ಕಾರಣಕ್ಕೋಸ್ಕರ ಹೇನ್ ಕರೆ ಕಂಟ್ರೋಲ್ ಆಗ್ಲಿ ಅಂತ ಕಾನ್ಫಿಡರ್ ನ ಹಾಕೊಳ್ತಾ ಇದೀವಿ. ಜೊತೆಗೆ ನಿಮ್ಗೆ ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ತಾ ಇದೀವಿ. ಮೈಕ್ರೋನ್ಯೂಟ್ರಿಯೆಂಟ್ ಬಂದು ನಿಮ್ಗೆ ಮೆಣಸಿನ ಬೀಳಿಗೆ ಬರೀ NPK ಏನ್ ಕೊಡ್ತೀರಾ, ನೈಟ್ರೋಜನ್ ಫಾಸ್ಫರಸ್ ಅದು ಪೊಟ್ಯಾಶ್ ಆಗ್ಲಿ, ಅದು ಬರೀ ಅದು ಮಾತ್ರ ಸಾಲೋದಿಲ್ಲ. ಮೆಣಸಿನ ಬೀಳಿಗೆ ನಿಮ್ಗೆ ಜೊತೆಗೆ ಎಕ್ಸ್ಟ್ರಾ ಕೂಡ ಕ್ಯಾಟ್ಕಿನ್ಸ್ ಡೆವಲಪ್ ಆಗೈತೆ, ಹೊಸ ಹೊಸ ಚಿಗುರು ಬರಕ್ಕಾಗ್ಲಿ ಎಲ್ಲ ಬೇಕು. ಯಾವ್ಯಾವ ಅಂದ್ರೆ ಈಗ ಎಕ್ಸಾಂಪಲ್ ಜಿಂಕ್, ಮೆಗ್ನೀಷಿಯಂ, ಬೋರೋನ್, ಸಲ್ಫರ್ ಈ ತರ ಎಲ್ಲ ಬೇಕಾಗುತ್ತೆ ಒಂದು ಗಿಡ ನೀಟಾಗಿ ಡೆವಲಪ್ ಹೆಲ್ತಿ ಆಗಿರ್ಬೇಕು ಅಂತ. ಆ ಒಂದು ಕಾರಣದಿಂದ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಹಾಕೊಂಡಿದೀವಿ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಆದ್ಮೇಲೆ 1261 ಏನಕ್ಕೆ ಹಾಕೊಳ್ತೀವಿ ಅಂದ್ರೆ 1261 ನಿಮ್ಗೆ ಕಾಂಪೋಸಿಷನ್ ಬಂದು 12 ಬಂದು ನಿಮ್ಗೆ ನೈಟ್ರೋಜನ್ ಇರುತ್ತೆ, 61 ಬಂದು ನಿಮ್ಗೆ ಫಾಸ್ಫರಸ್ ಇರುತ್ತೆ, ಪೊಟ್ಯಾಶ್ ಬಂದು ನಿಮ್ಗೆ 0 ಇರುತ್ತೆ. ಏನಕ್ಕೆ ಅಂದ್ರೆ ಪೊಟ್ಯಾಶ್ ಏನಕ್ಕೆ ಇವಾಗ ಬೇಡ ಅಂತಂದ್ರೆ, ಇದು ಬಂದು ನಿಮ್ಗೆ ಹೂವಾಗೋ ಟೈಮು, ಏನು ಮೊಗ್ಗು ಫಾರ್ವರ್ಡ್ ಆಗುವಂತ ಟೈಮ್ ಅಂದ್ರೆ ಕ್ಯಾಟ್ಕಿನ್ಸ್ ಬರೋಕ್ಕಿಂತ ಮುಂಚೆ ಇಷ್ಟಿಷ್ಟುದ್ದ ಮೊಗ್ಗು ಫಾರ್ವರ್ಡ್ ಆಗುತ್ತಲ್ಲ, ಆ ಫಾರ್ವರ್ಡಿಂಗ್ ನ ಫಾಸ್ಫರಸ್ ಮತ್ತೆ ನಿಮ್ಗೆ ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಅಂದ್ರೆ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಬರ್ತಾ ಇರೋದಿಲ್ಲ, ಸ್ಪ್ರೇ ಮಾಡಿದಾಗ 1261 ಅದನ್ನು ಸ್ವಲ್ಪ ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಜಾಸ್ತಿ ನಿಮ್ಗೆ ಫಸಲು ಕೂಡ ಬರುತ್ತೆ. ಮೊಗ್ಗು ಫಾರ್ವರ್ಡ್ ಆದಾಗ ನಿಮ್ಗೆ ಮೊಗ್ಗಲ್ಲಿ ಎಲೆ ಜೊತೆಗೆ ನಿಮ್ಗೆ ಕ್ಯಾಟ್ಕಿನ್ ಕೂಡ ಬಂದಾಗ ನಿಮ್ಗೆ ಫಸಲು ಕೂಡ ಜಾಸ್ತಿ ಆಗುತ್ತೆ. ಆ ಒಂದು ಕಾರಣದಿಂದ 1261 ಹಾಕೊಳ್ತೀವಿ. ಜೊತೆಗೆ ನೀವು 19L ಕೂಡ ಹಾಕೋಬಹುದು. 19L ಗಿಂತ ಬೆಟರ್ ನಿಮ್ಗೆ 1261 ಇರುತ್ತೆ. ಇದಕ್ಕೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಫಸಲು ಕೂಡ ಸೆಟ್ ಆಗುತ್ತೆ. ಜೊತೆಗೆ ಕೊನೆಯದಾಗಿ ಬಂದು ನಾವು ಹಾಕೊಳ್ತಿರೋಂಥದ್ದು ಗಮ್ಮು. ಅಜಿನ್ ಅವ್ರದ್ದು ಗಮ್ ಏನಕ್ಕೆ ಅಂದ್ರೆ ಗಮ್ ವಿತ್ ಸ್ಪ್ರೆಡರ್. ಅದು ಗಮ್ ಅಂದ್ರೆ ಈಗ ಮಳೆ ಸ್ವಲ್ಪ ಹೇಳಕ್ಕಾಗಲ್ಲ, ಮಳೆಗಾಲದಲ್ಲಿ ಮಳೆ ಯಾವಾಗ ಬರುತ್ತೆ ಹೇಗೆ ಅಂತ. ಆ ಟೈಮಲ್ಲಿ ಗಮ್ ಹಾಕೊಳ್ತೀವಿ. ಜೊತೆಗೆ ಸ್ಪ್ರೆಡರ್ ಎಲ್ಲಾ ಕಡೆಗೂ ಎಲ್ಲಾ ಎಲೆಗೂ ಬಿದ್ದಿಲ್ಲ ಅಂದಾಗ, ಒಂದ್ ಎಲೆಗೆ ಬಿದ್ದಾಗ, ಆ ಒಂದ್ ಎಲೆ ಒಂದ್ ಸ್ವಲ್ಪ ಜಾಗಕ್ಕೆ ಬಿದ್ದಾಗ ಅದೇನಾಗುತ್ತೆ, ಫುಲ್ ಸ್ಪ್ರೆಡ್ ಮಾಡುತ್ತೆ ಫುಲ್ ಇಡೀ ಎಲೆಗೆ. ಆ ಸ್ಪ್ರೆಡ್ ಮಾಡಿದಾಗ ನಿಮ್ಗೆ ಏನೇನು ಹಾಕಿರ್ತೀವಲ್ಲ, ಏನು ಗೊಬ್ಬರ 1261 ಆಗ್ಲಿ, ಮೈಕ್ರೋನ್ಯೂಟ್ರಿಯೆಂಟ್ ಆಗ್ಲಿ, ಅಥವಾ ಏನ್ ಕರೆದ ಕಾನ್ಫಿಡರ್ ಆಗ್ಲಿ, ಎಲ್ಲಾ ನೀಟಾಗಿ ಸ್ಪ್ರೆಡ್ ಆಗಿ ಎಲ್ಲಾ ಗಿಡ ತಗೊಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಗಮ್ಮು ವಿತ್ ಸ್ಪ್ರೆಡರ್ ಹಾಕೊಳ್ತೀವಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನೋಡಿದ್ರಲ್ಲ, ನಾನು ತಿಳಿಸ್ಕೊಟ್ಟಿನಿ ಯಾವ ಮೆಣಸಿನ ಬೀಳ್ ಬಗ್ಗೆ ಯಾವಾಗ ಮಾಡ್ಕೋಬೇಕು ಹೇಗೆ ಅಂತ. ಈ ಇದನ್ನ ಏನು ಇಷ್ಟನ್ನ ಯಾವಾಗ ಮಾಡ್ಕೋಬೇಕು ಅಂತಂದ್ರೆ, ನೀವೇನು ಜೂನ್ ಟೈಮಲ್ಲಿ ಬೋರ್ಡೋ ಮಾಡ್ಕೊಳ್ತಿರಲ್ಲ, ಬೋರ್ಡೋ ಮುಂಚೆ ಮಾಡ್ಕೋಬೇಕು. ಬೋರ್ಡೋ ಮುಂಚೆ ಏನಕ್ಕೆ ಮಾಡ್ತೀರಾ ಅಂತಂದ್ರೆ, ಅವಾಗ ನಿಮ್ಗೆ ಏನು ಮೊಗ್ಗು ಫಾರ್ವರ್ಡ್ ಆಗ್ತಾ ಇರುತ್ತೆ ಮೆಣಸಿನ ಮೊಗ್ಗು, ಅವಾಗ ಮಾಡ್ಕೊಂಡಾಗ ನಿಮ್ಗೆ ಇನ್ನು ಚೆನ್ನಾಗಿ ಜಾಸ್ತಿಯಾಗಿ ನಿಮ್ಗೆ ಫಾರ್ವರ್ಡ್ ಆಗಿ ಫಸಲು ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ಆ ಟೈಮಲ್ಲಿ ನೋಡ್ಕೋಬೇಕು. ಅದಾದೊಂದು 20 ಡೇಸ್ ಅಥವಾ 18 ಡೇಸ್ ಆದ್ಮೇಲೆ ನೀವು ಬೋರ್ಡೋ ಮಾಡ್ಕೊಂಡ್ರೆ ಒಳ್ಳೇದು. ಅಥವಾ ನೀವು ಮುಂಚೆನೆ ಬೋರ್ಡೋ ಮಾಡಿ ಅದನ್ನ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಬೋರ್ಡೋ ಮಾಡಿದಾಗ ಬೋರ್ಡೋ ಏನೋ ಒಂದು ಪ್ರೊಟೆಕ್ಷನ್ ಆಗಿ ಕೊಡುತ್ತೆ. ಮತ್ತೆ ನೀವು ಅದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಅದು ತಗೊಳ್ದೇನೆ ಇರ್ಬೋದು, ತಗೊಳ್ಬಹುದು, ಹೇಳಕ್ ಬರೋದಿಲ್ಲ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಬೋರ್ಡೋ ಮಾಡಾದ್ಮೇಲೆ ಮಾಡಿದ್ರೆ ಒಂದ್ ಸ್ವಲ್ಪ ನಿಮ್ಗೆ ಏನು ಗಿಡದ್ದು ಏನಿರುತ್ತೆ, ಏನು ಹಾಕಿರ್ತಿರಲ್ಲ, ಸ್ಪ್ರೇ ಮಾಡ್ತಿರಲ್ಲ, ಅದ್ರದ್ದು ಸ್ವಲ್ಪ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗ್ಬೋದು ಬೋರ್ಡೋ ಮಾಡಾದ್ಮೇಲೆ ಮಾಡಿದ್ರೆ. ಏನಕ್ಕೆ ಅಂದ್ರೆ ಬೋರ್ಡೋ ನಿಮ್ಗೆ ಏನು ತಗೊಳಕ್ ಬಿಡೋದಿಲ್ಲ ಒಳಗಡೆಗೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಬೋರ್ಡೋ ಮಾಡುವಂಥದ್ದು. ಹಾಗಾಗಿ ಫಸ್ಟ್ ಏನ್ ಮಾಡ್ಕೊಳ್ಳಿ, ಫಸ್ಟ್ ಈ ಮೆಡಿಸಿನ್ಸ್ ನ ಮಾಡ್ಕೊಳ್ಳಿ, ನಂತರ ನೀವು ಬೋರ್ಡೋ ಮಾಡ್ಕೊಂಡ್ರೆ ನಿಮ್ಗೆ ಮಳೆಗಾಲದಲ್ಲಿ ಬೋರ್ಡೋದು ಕೊಳೆರೋಗ ಕಾಯಿಲೆ ಏನು ಕೂಡ ಬರೋದಿಲ್ಲ. ಹಾಗಾಗಿ ಇವತ್ತಿಂದು ಏನು ಈ ಈ ಕಾಂಪೋಸಿಷನ್ ಎಲ್ಲ ನಮ್ಗೆ ಮಾಹಿತಿ ತಿಳಿಸ್ಕೊಟ್ಟಿ ಅಂತ ಹೇಳ್ಕೊಡ್ತೀನಿ. ನೀವು ಕೂಡ ನಿಮ್ಮ ತೋಟಗಳಲ್ಲಿ ಜೂನ್ ಸ್ಟಾರ್ಟಿಂಗ್ ಅಲ್ಲಿ
ಅಥವಾ ಮೇ ಎಂಡಿಂಗ್ ಅಲ್ಲಿ ಏನು ಫಾರ್ವರ್ಡ್ ಆಗ್ತಾ ಇರತ್ತಲ್ಲ ಮೆಣಸಿನಲ್ಲಿ ಮುಂಗು, ಅವಾಗ ಇದನ್ನ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.